ಹಾಯ್ ಎಲ್ರಿಗೂ ನಮಸ್ಕಾರ. ಇಂಡಿಯನ್ ಪ್ಯಾಲೆಟ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಸೀಗೆಣಸಿಂದು ಕಟ್ಲೆಟ್ ಮಾಡೋದು ತೋರಿಸ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಪದಾರ್ಥಗಳು ಏನಂತ ನೋಡೋಣ. ಸೀಗೆಣಸು, ಬಟಾಣಿ, ಈರುಳ್ಳಿ, ಬ್ರೆಡ್ ಕ್ರಮ್ಸು, ಹಾಗೆ ಡ್ರೈ ಪೌಡರ್ಸ್ ಇಟ್ಕೊಂಡಿದ್ದೀನಿ. ಚಿಲ್ಲಿ ಪೌಡರು, ಧನಿಯಾ ಪೌಡರು, ಜೀರಾ ಪೌಡರು, ಅರಿಶಿನ, ಚಾಟ್ ಮಸಾಲ, ಹಾಗೆ ಗರಂ ಮಸಾಲ, ಉಪ್ಪು, ಹಾಗೆಯೇ ಪುದೀನ ಚಟ್ನಿ ಮಾಡ್ಕೋತಾ ಇದ್ದೀನಿ. ಅದಕ್ಕೋಸ್ಕರ ಪುದೀನ, ಕೊತ್ತಂಬರಿ ಸೊಪ್ಪು, ನಿಂಬೆಹಣ್ಣು, ಹಸಿಮೆಣಸಿನ್ಕಾಯಿ, ಹಾಗೆ ಉಪ್ಪು. ಮೊದಲಿಗೆ ಗೆಣಸನ್ನ ಬೇಯಿಸ್ಕೊತೀನಿ. ನಾನಿಲ್ಲಿ ಅರ್ಧ ಕೆಜಿ ಸೀಗೆಣಸು ತಗೊಂಡಿದ್ದೀನಿ. ನಾನು 2 ವಿಸಿಲ್ ಕೂಗಿಸ್ಕೊತೀನಿ. ಗೆಣಸು ಬೇಯೋಷ್ಟರಲ್ಲಿ ಪುದೀನ ಚಟ್ನಿ ರೆಡಿ ಮಾಡ್ಕೊಂಡ್ಬಿಡೋಣ. ಒಂದೂವರೆ ಹಿಡಿಯಷ್ಟು ನಾನು ಪುದೀನ ಹಾಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಹಸಿಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ನಿಮಗೆ ಖಾರಕ್ಕೆ ತಕ್ಕಂಗೆ ಹಾಕೊಳ್ಳಿ. ಇದಕ್ಕೆ ಜಾಸ್ತಿ ಖಾರ ಬೇಡ, ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಸ್ವಲ್ಪ ನಿಂಬೆಹಣ್ಣು ಹಿಂಡ್ತಾ ಇದ್ದೀನಿ. 1/4 ಟೀ ಸ್ಪೂನ್ ಅಷ್ಟು ಕಾಲ ನಮಕ್ ಹಾಕೋತಾ ಇದ್ದೀನಿ. ಸ್ವಲ್ಪ ನೀರು ಹಾಕೋತೀನಿ. ಚಟ್ನಿ ರೆಡಿ ಇದೆ. ಇದನ್ನ ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ. ನಾನಿಲ್ಲಿ ಬಟಾಣಿನ ಸಪ್ರೇಟಾಗಿ ಬೇಯಿಸ್ಕೊತಾ ಇದ್ದೀನಿ. ಯಾಕಂದರೆ ನಾನು ಫ್ರೋಝನ್ ಬಟಾಣಿ ತೊಗೊಂಡಿದ್ದೀನಿ. ಬೇಗ ಬೆಂದು ಹೋಗುತ್ತೆ, ಒಂದು 5 ನಿಮಿಷಕ್ಕೆಲ್ಲ. ಅದಕ್ಕೆ ನಾನು ಸಪ್ರೇಟಾಗಿ ಬೇಯಿಸ್ಕೊತಾ ಇದ್ದೀನಿ. ಈಗ ಬಟಾಣಿ ಬೆಂದಿದೆ. ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಇವಾಗ ಗೆಣಸು ಚೆನ್ನಾಗಿ ಬೆಂದಿದೆ. ನಾನು ಇವಾಗ ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ ನೋಡಿ. ಇವಾಗ ಮ್ಯಾಶ್ ಮಾಡ್ಕೊಂಡಾಗಿದೆ. ನಾನು ಈರುಳ್ಳಿ ಹಾಕೋತಾ ಇದ್ದೀನಿ. ನಾನಿಲ್ಲಿ 1 ಈರುಳ್ಳಿ ತಗೊಂಡಿದ್ದೀನಿ. ಹಾಗೆ ಹಸಿ ಬಟಾಣಿ ಬೇಯಿಸ್ಕೊಂಡಿದ್ನಲ್ಲ, ಅದನ್ನು ಕೂಡ ಹಾಕೋತಾ ಇದ್ದೀನಿ. ಬ್ರೆಡ್ನ ನೀರಲ್ಲಿ ಈ ಥರ ಡಿಪ್ ಮಾಡಿ, ಈ ಥರ ನೀರೆಲ್ಲ ಸ್ಕ್ವೀಸ್ ಮಾಡಿಬಿಡ್ತೀನಿ. ನಾನಿಲ್ಲಿ ಕಾರ್ನ್ಫ್ಲೋರ್ ಹಾಕ್ತಿಲ್ಲ. ಕಾರ್ನ್ಫ್ಲೋರ್ ಬದಲು ಬ್ರೆಡ್ ಹಾಕ್ತಾ ಇದ್ದೀನಿ. ನಾನಿಲ್ಲಿ ವೀಟ್ ಬ್ರೆಡ್ ತೊಗೊಂಡಿದ್ದೀನಿ. ಅದೇ ರೀತಿ ಎಲ್ಲನೂ ಮಾಡ್ಕೋತಾ ಇದ್ದೀನಿ. ನಾನು 4 ಸ್ಲೈಸು ಬ್ರೆಡ್ ತೊಗೊಂಡಿದ್ದೀನಿ. 4 ಸ್ಲೈಸು ಸಾಕಾಗತ್ತೆ. ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ, ಕಟ್ ಮಾಡ್ಕೊಂಡೀಗ. ಇವಾಗ ಉಪ್ಪು ಹಾಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಹಾಕೋತಾ ಇದ್ದೀನಿ. ಈಗ ಡ್ರೈ ಪೌಡ್ರ್ ಎಲ್ಲ ಇಟ್ಕೊಂಡಿದ್ನಲ್ಲ, ಅದನ್ನೆಲ್ಲ ಒಂದೊಂದೇ ಹಾಕೊಂಡ್ಬಿಡ್ತಾ ಇದ್ದೀನಿ ನೋಡಿ. ಜೀರಾ ಪೌಡರು, ಧನಿಯಾ ಪೌಡರು, ಸ್ವಲ್ಪ ಚಾಟ್ ಮಸಾಲ, ಗರಂ ಮಸಾಲ, ಅಚ್ ಖಾರ ಪುಡಿ, ಅರಿಶಿನ. ಈಗ ಎಲ್ಲ ಡ್ರೈ ಪೌಡರ್ ಹಾಕ್ಕೊಂಡಿದ್ದೀನಲ್ಲ. ನೆಕ್ಸ್ಟು ಇವಾಗ ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊಂಡ್ಬಿಡ್ತೀನಿ. ನಿಂಬೆಹಣ್ಣು ಇಲ್ಲ ಅಂದರೆ ಆಮ್ಚೂರ್ ಪೌಡ್ರ್ ಇರುತ್ತಲ್ಲ, ಅದು ಒಂದು ಸ್ವಲ್ಪ ಹಾಕೋಬೋದು, ಒಂದು ಅರ್ಧ ಸ್ಪೂನ್ ಅಷ್ಟು. ಇವಾಗ ನೀಟಾಗಿ ಒಂದ್ಸಲ ಎಲ್ಲ ಕಲಿಸ್ಕೊಂಡ್ಬಿಡ್ತಿದ್ದೀನಿ. ಈಗ ಕಟ್ಲೆಟ್ ರೆಡಿ ಮಾಡ್ಕೋತಾ ಇದ್ದೀನಿ. ನಾನು ಮೀಡಿಯಮ್ ಸೈಜಲ್ಲಿ ಮಾಡ್ತಾ ಇದ್ದೀನಿ. ಯಾವ ಶೇಪ್ ಆದರೂ ಸಿಲಿಂಡ್ರ್ ಶೇಪಲ್ಲಿ ಮಾಡ್ಬೋದು, ಈ ಥರ ರೌಂಡ್ ಶೇಪ್ ಮಾಡ್ಬೋದು. ನಿಮಗೆ ಯಾವ ಥರ ಇಷ್ಟ ಆಗುತ್ತೋ ಆ ರೀತಿ ಶೇಪಲ್ಲಿ ಮಾಡ್ಕೊಳ್ಳಿ. ಇವಾಗ ಇದನ್ನು ಬ್ರೆಡ್ ಕ್ರಮ್ಸಲ್ಲಿ ಒಂದ್ಸಲ ಈ ರೀತಿ ಮಾಡ್ಕೊಳ್ತಿದ್ದೀನಿ. ಬ್ರೆಡ್ ಕ್ರಮ್ಸ್ ಬದಲು ಕಾರ್ನ್ ಫ್ಲೆಕ್ಸ್ ಇರುತ್ತಲ್ಲ,
ಅದನ್ನು ಪೌಡ್ರ್ ಮಾಡಿಕೊಂಡು ಹಾಕೋಬೋದು. ಇಲ್ಲಾಂದರೆ ಮೀಡಿಯಮ್ ಅಂದರೆ ಸಣ್ಣ ರವೆ ಬರುತ್ತಲ್ಲ, ಚಿರೋಟಿ ರವೆ, ಅದರಲ್ಲೂ ಕೂಡ ಈ ರೀತಿ ಮಾಡಿಟ್ಕೋಬೋದು. ನಾನು ಶಾಲೋ ಫ್ರೈ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕೋತೀನಿ. ಇವಾಗ ಎಣ್ಣೆ ಕಾದಿದೆ, ಶಾಲೋ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಇನ್ನೊಂದು ಸೈಡು ತಿರುಗಿಸ್ಕೊಳ್ಳೋಣ. ಆಲೂಗಡ್ಡೆಕ್ಕಿಂತ ಇದು ಸಿಹಿಗೆಣಸು ಆರೋಗ್ಯ ಕೂಡ ತುಂಬ ಒಳ್ಳೆಯದು. ಹಾಗೆಯೇ ವೆಯ್ಟ್ ಲಾಸ್ ಮಾಡೋರ್ಗಂತೂ ಇದು ಸ್ವೀಟ್ ಪೊಟ್ಯಾಟೊ ಇದೆಯಲ್ಲ, ತುಂಬ ಒಳ್ಳೆಯದು. ಇದು ಮಕ್ಳಿಗೂ ಕೂಡ ಒಳ್ಳೆಯದು. ದೊಡ್ಡವ್ರಿಗೆ ಅಸಿಡಿಟಿ ಎಲ್ಲ ಆಗತ್ತೆ ಅಂತ, ಆಲೂಗಡ್ಡೆ ತಿಂದರೆ ಅಸಿಡಿಟಿ ಆಗತ್ತೆ ಅಂತ ಹೇಳ್ತಾರಲ್ಲ, ಇದು ತಿಂದರೆ ಅಸಿಡಿಟಿ ಏನಾಗಲ್ಲ. ಆರೋಗ್ಯ ದೃಷ್ಟಿಯಿಂದ ಆಲೂಗಡ್ಡೆಕ್ಕಿಂತ ಸಿಹಿಗೆಣಸು ಒಳ್ಳೆಯದು. ಇವಾಗ ಆಗಿದೆ, ನಾನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೋತೀನಿ. ಈ ರೀತಿ ಸ್ವೀಟ್ ಪೊಟ್ಯಾಟೊ ಕಟ್ಲೆಟ್ನ ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ. ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.